ಹೈದರಾಬಾದ್ ಆಯಿತು, ಇದೀಗ ಬೆಂಗಳೂರಿನ ಸರದಿ. ಬೆಂಗಳೂರಲ್ಲಿ ಇರುವಂತಹ ಕರಾಚಿ ಹೆಸರಿನ ಬೇಕರಿಗೆ ತೀವ್ರ ರೀತಿಯಲ್ಲಿ ವಿರೋಧ ವ್ಯಕ್ತವಾಗಿದೆ. ಭಾರತ ಪಾಕಿಸ್ತಾನ ಸಂಘರ್ಷದ ಸಂದರ್ಭದಲ್ಲಿ ಕರಾಚಿ ನಗರವನ್ನು ಕೂಡ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿತ್ತು. ಬಟ್ ಜಸ್ಟ್ ಮಿಸ್ ಆಗಿತ್ತು. ನೌಕಾಪಡೆ ಕರಾಚಿ ಸಿಟಿಯನ್ನ ಟಾರ್ಗೆಟ್ ಮಾಡಿತ್ತು. ಹೈದರಾಬಾದ್ನಲ್ಲಿ ಮೊನ್ನೆ ನೋಡಿದ್ವಿ, ಕರಾಚಿ ಹೆಸರಿನ ಬೇಕರಿಯನ್ನ ಧ್ವಂಸ ಮಾಡಲಾಗಿತ್ತು. ಹೆಸರನ್ನ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಬೇಕು ಅನ್ನೋ ಆಗ್ರಹನೂ ಕೇಳಿಬಂದಿತ್ತು. ಈಗ ಬೆಂಗಳೂರಲ್ಲೂ ಕರಾಚಿ ಹೆಸರಿನ ಬೇಕರಿ ಇರೋದಕ್ಕೆ ತೀವ್ರ ರೀತಿಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕರಾಚಿ ಬೇಕರಿ ಹೆಸರು ಬದಲಾವಣೆಗೆ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕರಾಚಿ ಹೆಸರು ತೆರವು ಮಾಡಬೇಕು ಅಂತ ಹೇಳಿ ಎಲ್ಲಾ ಕಡೆಯಿಂದ ಕೂಗು ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ಭದ್ರತೆ ಕೋರಿ ಪೊಲೀಸರಿಗೆ ಕರಾಚಿ ಬೇಕರಿ ಮಾಲೀಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರಾಚಿ ಬೇಕರಿ ತೆರವು ಮಾಡಬೇಕು ಅಂತ ಹೇಳಿ ಜನಾಗ್ರಹದ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ವಿವರಣೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಹೈದರಾಬಾದ್ನಲ್ಲಿ ಕರಾಚಿ ಬೇಕರಿ ಧ್ವಂಸ ಆದ ಬಳಿಕ ಈಗ ಬೆಂಗಳೂರಲ್ಲಿರುವಂತಹ ಇಂದಿರಾನಗರದ ಕರಾಚಿ ಬೇಕರಿಯಲ್ಲೂ ಕೂಡ ಈಗ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಪೊಲೀಸರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವೀಗ ಇಂದಿರಾನಗರದಲ್ಲಿರುವಂತಹ ಕರಾಚಿ ಬೇಕರಿಯ ಮುಂಭಾಗದಲ್ಲೇ ಇದ್ದೀವಿ. ನೀವು ನೋಡಬಹುದು, ಫಾರ್ ಸೇಫರ್ ಸೈಡ್ ಅನ್ನೋ ರೀತಿನೂ ಅಥವಾ ರಾಷ್ಟ್ರ ಪ್ರೇಮವನ್ನ ಮೆರಿತಿದೀವಿ ಅನ್ನೋ ಕಾರಣಕ್ಕಾಗೂ ಗೊತ್ತಾಗ್ತಾ ಇಲ್ಲ. ನಾಡ ಧ್ವಜ ಇದೆ ಕರ್ನಾಟಕದ್ದು, ಅದರ ಜೊತೆಗೆ ಭಾರತದ ಧ್ವಜನೂ ಕೂಡ ಇದೆ. ಕರಾಚಿ ಬೇಕರಿ ಏನಿದೆ ಹೇಳಿ ಕೇಳಿ ತುಂಬಾನೇ ಫೇಮಸ್ ಬೇಕರಿ ಐಟಮ್ಗಳಿಗೆ, ಎಸ್ಪೆಷಲಿ ಬಿಸ್ಕೆಟ್ಗಳಿಗೆ. ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧ ಶುರುವಾಯಿತು, ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಶುರುವಾಯಿತು. ನಮ್ಮ ಭಾರತದಲ್ಲಿ ಇದ್ಕೊಂಡು ಕರಾಚಿ ಅನ್ನುವಂಥ ಹೆಸರನ್ನ ಯಾಕೆ ಇಡಬೇಕು ಅಂತೇಳಿ. ಯಾಕಂದ್ರೆ ಅದು ಕೂಡ ಪಾಕಿಸ್ತಾನದಲ್ಲಿರುವಂತಹ ಕರಾಚಿ ಹೆಸರನ್ನ ಯಾಕೆ ಇಡಬೇಕು ಅನ್ನುವಂಥ ಪ್ರಶ್ನೆನೂ ಕೂಡ ಉದ್ಭವ ಆಯಿತು. ಈ ಹಿನ್ನೆಲೆಯಲ್ಲಿ ಹೈದರಾಬಾದಲ್ಲೂ ಕೂಡ ಈ ಇನ್ಸಿಡೆಂಟ್ ಆಯಿತು. ಕರಾಚಿ ಹೆಸರನ್ನ ತೆಗಿರಿ ಅಂತ ಹೇಳಿ. ಇಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಕರಾಚಿ ಹೆಸರನ್ನ ಯಾಕೆ ಇಡ್ತೀರಿ, ಇಡಬೇಡಿ, ಬೇರೆ ಹೆಸರನ್ನ ನಾಮಕರಣ ಮಾಡಿ. ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ, ನಿಮ್ಮ ಬೇಕರಿ ಐಟಮ್ಸ್ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂಥ ಏನು ತೊಂದರೆ ಏನಿಲ್ಲ ಅಥವಾ ನಮಗೆ ಆಕ್ಷೇಪವಿಲ್ಲ. ಆದರೆ ಕರಾಚಿ ಅನ್ನುವಂಥ ಹೆಸರನ್ನ ನಮ್ಮ ಭಾರತದಲ್ಲಿ ಯಾಕೆ ಇಡಬೇಕು ಅಂತೇಳಿ ಅದಕ್ಕೆ ಡಿಕ್ಲರೇಷನ್ ರೀತಿನೂ ಕೂಡ ಇಲ್ಲಿರುವಂತಹ ಮಾಲೀಕರು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಮೂಲತಃ ಭಾರತ ಮತ್ತು ಪಾಕಿಸ್ತಾನ ಮುಂಚಿತವಾಗಿ ಅವಿಭಜಿತ ಇರುವಂತಹ ಸಂದರ್ಭದಲ್ಲಿ ಇದರ ಮಾಲೀಕರೇನಿದ್ದಾರೆ ಅವರು ಕರಾಚಿ ತಮ್ಮ ಮೂಲ ಊರಾಗಿತ್ತು. ಆ ಕಾರಣಕ್ಕಾಗಿ ಆ ಹೆಸರನ್ನ ನಾವು ಬಳಕೆ ಮಾಡ್ಕೊಂಡು ಬಂದಿದ್ವಿ 1955ರಿಂದ. ಈಗಲೂ ಕೂಡ ಅದನ್ನ ಬಳಕೆ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಏನು ದೇಶದ ಮೇಲಿರುವಂತಹ ಪ್ರೀತಿ ಮತ್ತು ದೇಶಭಕ್ತಿ ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಆ ಕಾರಣಕ್ಕಾಗಿ ನಾವು ಪ್ರದರ್ಶನ ಮಾಡುವಂತ ಅನಿವಾರ್ಯತೆಯನ್ನು ಕೂಡ ಸೃಷ್ಟಿ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾಡಧ್ವಜ ಕನ್ನಡದ್ದು, ಅದರ ಜೊತೆಗೆ ದೇಶದ ಧ್ವಜ ಅಂತ ತಿರಂಗವನ್ನ ಎರಡನ್ನು ಕೂಡ ಇಟ್ಟಿದ್ದೀವಿ. ಮತ್ತು ಒಂದು ನೋಟಿಸ್ ರೀತಿಯಾಗಿ, ಕ್ಲಾರಿಫಿಕೇಶನ್ ರೀತಿಯಾಗಿ ಕೂಡ ನಾವು ಕೊಟ್ಟಿದ್ದೇವೆ. ಸೊ ಕರಾಚಿ ಹೆಸರು ಮಾತ್ರ ನಿಮಗೆ ತೊಂದರೆ ಆಗ್ಲಿಕ್ಕಿಲ್ಲ, ದಯಮಾಡಿ ಇದಕ್ಕೆ ಅವಕಾಶವನ್ನ ಮಾಡಿಕೊಡಿ. ನಾವು ಮೊದಲಿಂದನೂ ಕೂಡ ಈ ಹೆಸರನ್ನೇ ಬಳಕೆ ಮಾಡ್ತಿದೀವಿ ಅನ್ನೋದು ಇಲ್ಲಿರುವಂತಹ ಕರಾಚಿ ಬೇಕರಿಯ ಮಾಲೀಕರ ಮಾತು. ಆದ್ರೆ ಕರಾಚಿ ಅನ್ನುವಂಥ ಹೆಸರನ್ನ ಭಾರತದಲ್ಲಿ ಇಡುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಪಾಕಿಸ್ತಾನದ ಆಟೋಟಾಪ ಒಂದಲ್ಲ ಎರಡಲ್ಲ ಉಗ್ರರ ಸಪೋರ್ಟ್ ಮಾಡುವಂತ ದೇಶದ ಹೆಸರನ್ನ, ಆ ದೇಶದಲ್ಲಿರುವಂತಹ ಹೆಸರನ್ನ, ಊರಿನ ಹೆಸರನ್ನ ಯಾಕೆ ಇಡಬೇಕು ಅನ್ನುವಂಥ ಪ್ರಶ್ನೆ ಹಿಂದೂ ಸಂಘಟನೆಗಳದ್ದಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 8.